I dare you to fix me. I'm crossing the line. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಫ್ರೆಂಡ್ಸ್, ನಾನು ಇವತ್ತು ಶನಿವಾರದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲರದು ಈಗ ಕಾಫಿ ಎಲ್ಲ ಹಾಗೆ ಈಗ ನಾನು ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಟಿಫನ್ ಬಂದು ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿ ಮತ್ತು ಚಟ್ನಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನನಗೆ ದೋಸೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಸೂಪರ್ ಅಂತಲೇ ಹೇಳ್ಬೋದು. ನನ್ನ ಫೇವ್ರೇಟು. ನನಗೆ ಅವೆರಡು ಕಾಂಬಿನೇಷನ್ ಬಿಟ್ಟು ಬೇರೆ ಇನ್ನೇನು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಇವತ್ತು ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ನಾನು ಯಾವ ರೀತಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅನ್ನೋದು ಇವತ್ತು ನಿಮಗೆ ಶೇರ್ ಮಾಡ್ಕೊಳ್ತೀನಿ ರೆಸಿಪಿನ. ಇವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಆಲೂಗಡ್ಡೆನ ಬೇಯಿಸೋದಕ್ಕೆ ಇಟ್ಬಿಟ್ಟಿದ್ದೆ. ಇವಾಗ ಅದೆಲ್ಲ ಬೆಂದು ಆಲ್ಮೋಸ್ಟ್ ಪ್ರೆಷರೆಲ್ಲ ಹೋಗಿ ಇವಾಗ ನಾನು ಮೇಲ್ಗಡೆ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾವು ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿ ನೀರು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು 4ರಿಂದ 5 ವಿಷಲ್ನ ಕೂಗಿಸಿ ತುಂಬ ಚೆನ್ನಾಗಿ ಕುಕ್ ಆಗಿರುತ್ತೆ. ಮತ್ತು ನಾನು ಒಂದು ಕಡೆ ಇವಾಗ ಬಿಸಿನೀರು ಇಟ್ಟಿದ್ದೀನಿ ಮಕ್ಕಳಿಗೆ. ನಾನು ಡೈಲಿ ಎದ್ದಿದ ತಕ್ಷಣ ಒಂದು ಕಡೆ ಕಾಫಿ ಮಾಡಿಕೊಂಡು ಇನ್ನೊಂದು ಕಡೆ ಬಿಸಿನೀರು ಇಟ್ಬಿಡ್ತೀನಿ. ಬಟ್ ಇವತ್ತು ಒಂದು ಕಡೆ ಕಾಫಿ ಮಾಡಿಕೊಂಡು ಇನ್ನೊಂದು ಕಡೆ ಆಲೂಗಡ್ಡೆ ಬೇಯಿಸ್ತೀನಲ್ವ ಅದಕ್ಕೆ ಇವಾಗ ಇಡ್ತಾ ಇದ್ದೀನಿ ಬಿಸಿನೀರು. ಯಾವಾಗಲೂ ಅಷ್ಟೇ ಬಿಸಿನೀರು ಕಾಯಿಸಿದ ತಕ್ಷಣ ಸ್ವಲ್ಪ ಮಕ್ಕಳು ಕುಡಿಯೋ ಥರ ನಾನು ಪ್ಲಾಸ್ಟಿಕ್ ಹಾಕಿ ಇಟ್ಬಿಡ್ತೀನಿ ಆರಿಸ್ಬಿಟ್ಟು. ಯಾವಾಗಲೂ ಮಧ್ಯದಲ್ಲಿ ಬೇಕು ಅಂದಾಗೆಲ್ಲ ನಾವು ಬಿಸಿ ಮಾಡೋಕ್ಕಾಗಲ್ಲ. ಈ ಥರ ಮಾಡಿ ಇಟ್ಬಿಟ್ರೆ ಮಕ್ಕಳು ಕೇಳಿದಾಗೆಲ್ಲ ನೀರು ಕೊಡ್ಬೋದು ಅಂತ. ಇವಾಗ ನಾನು ಆಲೂಗಡ್ಡೆ ಮೇಲ್ಗಡೆ ಎಲ್ಲ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಬೆಂದಿದ್ರೆ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಒಂಥರ ಉಂಡುಂಡೆ ಇಟ್ಬಿಟ್ರೆ ಅದಂತ ಅಷ್ಟು ಟೇಸ್ಟಿಯಾಗಿರಲ್ಲ. ಈ ರೀತಿ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ಈಗ ನಾನೊಂದು ಬಾಣಲಿಗೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಸೂಪರ್ ಕಾಂಬಿನೇಷನ್. ಅದಕ್ಕಿಂತ ಬೇರೆ ಇನ್ನೇನಿಲ್ಲ. ಆಲೂಗಡ್ಡೆ ಚಟ್ನಿನೇ ಸೂಪರ್ ಅಂತಲೇ ಹೇಳ್ಬೋದು. ಇವಾಗ ನಾನು ಬಾಣಲಿಗೆ ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ನಾನು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೊತೆ ನಾನು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಕರಿಬೇವು. ನಾನು ತುಂಬ ಈಸಿಯಾಗೆ ಮಾಡ್ತೀನಿ, ಸಿಂಪಲ್ಲಾಗಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ. ಇದು ಒಂಥರ ಡಿಫ್ರೆಂಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ಈ ಥರ ಯಾರು ಮಾಡಿಲ್ಲ ಟ್ರೈ ಮಾಡಿ, ಓಕೆನಾ. ಇವಾಗ ನಾನು ಕರಿಬೇವು ಹಾಕಿದ್ಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕೊಂಡ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಈ ರೀತಿ ಪುಡಿ ಮಾಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ, ಕುಕ್ ಆಗುತ್ತೆ. ನೀವು ಡೀಪಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಡೀಪಾಗಿ ಫ್ರೈ ಮಾಡ್ಕೊಳ್ಳಿ. ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಕರ್ಕರಿಯಾಗಿರಬೇಕು, ಜಾಸ್ತಿ ಕುಕ್ ಮಾಡೋದಕ್ಕೆ ಹೋಗಬೇಡಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಸಣ್ಣ ಉಪ್ಪು, ತಪ್ಪು ಉಪ್ಪು ಹಾಕೋದಕ್ಕೆ ಹೋಗ್ಬಿಡಿ. ಸಣ್ಣ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೋಬೇಕು. ಹಾಕ್ಕೊಂಡು ಒಂದ್ಸತಿ ಫ್ರೈ ಮಾಡ್ಕೊಳ್ತೀನಿ ಇವಾಗ. ಆಲೂಗಡ್ಡೆ ಪಲ್ಯದಲ್ಲಿ ಡಿಫ್ರೆಂಟಾಗಿ ಒಂದೊಂದು ಥರ ವೆರೈಟಿ ನಾವು ಟ್ರೈ ಮಾಡ್ಬೋದು. ನಾನು ಆಲ್ಮೋಸ್ಟ್ ನನ್ನ ವ್ಲಾಗಲ್ಲಿ ತುಂಬ ಸರಿ ನಾನು ತೋರಿಸಿದ್ದೀನಿ ಇದೇ ಥರ ಅಲ್ಲ, ಬೇರೆ ಡಿಫ್ರೆಂಟಾಗಿ. ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಇವಾಗ ಹಾಕ್ಕೊಳ್ಬೇಕು. ಫಸ್ಟಿಗೆ ನಾನು ಚೆನ್ನಾಗಿ ಡೀಪಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಡಿಫ್ರೆಂಟಾಗಿರುತ್ತೆ. ಕಾಯಿ ತುರಿ ಹಾಕಿದ್ರೆ ಹಾಕ್ದೇ ನೀವು ಒಂದ್ಸರಿ ಟೇಸ್ಟ್ ಮಾಡಿ, ಹಾಕಿದ ಒಂಥರ ಟೇಸ್ಟ್ ಮಾಡಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದೊಂದು ಥರ ಒಂದೊಂದು ಟೇಸ್ಟಿಯಾಗಿರುತ್ತೆ. ಕಾಯಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಬಿಟ್ಟು ಮೇಲ್ಗಡೆ ಕೊತ್ತಂಬರಿನ ಉದುರಿಸ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಸೂಪರಾಗಿರುತ್ತೆ. ದೋಸೆಗೆ ಬೇರೆ ಸಾಗು ಅದೆಲ್ಲ ಇದಕ್ಕಿಂತ ಆಲೂಗಡ್ಡೆ ಚಟ್ನಿನೇ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಸಾಲೆ ದೋಸೆ ಈ ಥರ ಎಲ್ಲ ಇದಕ್ಕೆಲ್ಲ ಆಲ್ಮೋಸ್ಟ್ ದೋಸೆಗೆ ಆಲೂಗಡ್ಡೆ ಪಲ್ಯನೇ. ನನಗೆ ಏನೋ ಗೊತ್ತಿಲ್ಲ, ಬೇರೆ ಪಲ್ಯದಕ್ಕಿಂತ ನನಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಇದ್ದರೆ ಸಾಕು. ಬಟ್ ತುಂಬಾ ಇಷ್ಟಪಡ್ತೀನಿ. ಬಟ್ ಸಾಗು ಮತ್ತು ಕಡಲೆಕಾಳು ಸಾಂಬಾರು ಈ ಥರ ಎಲ್ಲ ಮಾಡ್ಬೋದು. ಬಟ್ ಅದಕ್ಕೆಲ್ಲದಕ್ಕಿಂತ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು.
ಸೊ ಯಾರಿಗೆಲ್ಲ ಫೇವ್ರೇಟು ದೋಸೆ ಕಾಂಬಿನೇಷನ್ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ, ಸೊ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ಈಗ ಫೈನಲಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಸೊ ಇದಕ್ಕೆ ನೀವು ಮೇಲ್ಗಡೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಮೇಲ್ಗಡೆ ಉದುರಿಸ್ಬಿಟ್ಟು 1-2 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೊ ಪಲ್ಯ ರೆಡಿ ಆಯಿತು. ಗ್ಯಾಸ್ನ ಆಫ್ ಮಾಡಿ ಸೊ ಮತ್ತೆ ನಾನು ಚಟ್ನಿ ಮಾಡೋದನ್ನು ತೋರಿಸ್ತೀನಿ, ಯಾವ ರೀತಿ ಮಾಡ್ತೀನಿ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತಲೂ ಸಹ ತೋರಿಸ್ತೀನಿ. ಫ್ರೆಂಡ್ಸ್, ಯಾರು ಇನ್ನೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ, ಹಾಕೊಂಡು ಎಲ್ಲ ವೀಡಿಯೋಸು ನೋಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನಾನೀಗ ಚಟ್ನಿ ಮಾಡೋದಕ್ಕೆ ಅಂತ ಹೇಳಿ ಕಾಯಿನ ಅರ್ಧ ಹೋಳು ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಹುರ್ಗಡ್ಲೆ, 1-2 ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ, ಸ್ವಲ್ಪ 1-2 ಉಂಡೆಯಷ್ಟು ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೆ, ಮತ್ತು ಒಂದು ಅರ್ಧ ಸ್ಪೂನ್ ಅಲ್ಲ ಅರ್ಧಕ್ಕಿಂತ ಕಡಿಮೆ ಕಾಳು ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ರುಬ್ಕೊಂಡ ಮೇಲೆ ಇದಕ್ಕೆ ನೀವು ಬೇಕು ಅಂದರೆ ಒಗ್ಗರಣೆ ಕೊಡ್ಬೋದು, ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು ಒಗ್ಗರಣೆ ಕೊಡ್ತಾಯಿಲ್ಲ. ಸೊ ಚಟ್ನಿನೂ ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು. ಸೊ ಇನ್ನೇನಿದ್ರು ದೋಸೆ ಒಂದು ಹಾಕೋದೊಂದೇ ಪೆಂಡಿಂಗ್ ಇರೋದು. ಸೊ ದೋಸೆನೂ ಸಹ ನಾನು ಯಾವ ರೀತಿ ಹಾಕ್ತೀನಿ ಅನ್ನೋದು ಸಹ ತೋರಿಸ್ತೀನಿ. ಸೊ ಫೈನಲಿ ಚಟ್ನಿ ಮತ್ತು ಪಲ್ಯ ರೆಡಿ ಆಯಿತು. ಸೊ ಇವಾಗ ನಾನು ಫಸ್ಟಿಗೆ ಡಿವೈಡ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಗೊತ್ತಿರುತ್ತೆ, ನಾನು ಯಾವಾಗಲೂ ಅಷ್ಟೇ ದೋಸೆಗೆ ಆಗಿರ್ಬೋದು ಇಡ್ಲಿಗೆ ಆಗಿರ್ಬೋದು ನೆನೆಸಿದಾಗೆ 2 ದಿನಕ್ಕೆ ಆಗೋ ಥರ ನಾನು ಮಾಡ್ಕೊಳ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಅಲ್ವಾ. ಇವಾಗ ನಾನು ದೋಸೆ ಮಾಡ್ತೀನಿ ಇವತ್ತು, ನಾಳೆಗೆ ಪಡ್ಡು ಮಾಡೋಣ ಅಂತೇಳಿ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಪಡ್ಡು ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ದೋಸೆ ಮಾಡ್ಕೊಳ್ತೀನಿ. ಫಸ್ಟಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಇಂಗ್ರೀಡಿಯೆಂಟ್ ಚೆನ್ನಾಗಿ ಉಣ್ಕೊಳ್ಬೇಕಲ್ವಾ. ನಾವು ಮೇಲ್ಗಡೆ ಎತ್ತಿ ಹಂಗೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬಾರ್ದು. ಫಸ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಬೇರೆ ಬೌಲ್ಗೆ ನಾವು ಎತ್ತಿಟ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ನಾಳೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ಮಾಡ್ಕೊಂಡ್ಮೇಲೆ ಅದನ್ನು ನಾನು ಫ್ರಿಜ್ಗೆ ಎತ್ತಿಟ್ಬಿಡ್ತೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ನಾನು ದೋಸೆ ಹಾಕ್ಕೊಳ್ತೀನಿ. ತಕ್ಷಣಕ್ಕೆ ಹಾಕೋದಿಲ್ಲ, ತಕ್ಷಣಕ್ಕೆ ಹಾಕ್ಬಿಟ್ರೆ ಏನಾಗುತ್ತೆ ಅಷ್ಟೊಂದು ಚೆನ್ನಾಗಿ ಉಪ್ಪಿನ ಅಂಶ ಆಗಿರ್ಬೋದು ಚೆನ್ನಾಗಿ ಇದಾಗಿರಲ್ಲ. 1-2 ನಿಮಿಷನಾದರೂ ನೀವು ಬಿಡಬೇಕು, ಮಿನಿಮಮ್ 5 ನಿಮಿಷನಾದರೂ ರೆಸ್ಟಲ್ಲಿ ಇಟ್ಟರೆ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇದಕ್ಕೆ ನೀವು ನೋಡಿಕೊಂಡು ನೀರು ಹಾಕಬೇಕು, ಜಾಸ್ತಿ ಅತಿಯಾಗಿ ನೀರು ಹಾಕೋದಕ್ಕೆ ಹೋಗ್ಬೇಡಿ, ಯಾಕೆಂದರೆ ನಾವು ರುಬ್ಬುವಾಗಲೇ ನೀರು ಹಾಕಿರ್ತೀವಿ, ಇನ್ನು ಮತ್ತೆ ಇವಾಗಲೂ ನೀರು ಹಾಕ್ಬಿಟ್ರೆ ಫುಲ್ ತೆಳ್ಳಗಾಗೋಗುತ್ತೆ. ಸೊ ಆವಾಗ ದೋಸೆ ಕಿತ್ತೋಗೋದು ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದನ್ನು ಫ್ರಿಜ್ಗೆ ಎತ್ತಿಡ್ತಾ ಇದ್ದೀನಿ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಲಿಕ್ಕಿಗೂ ಸ್ಕೂಲ್ ರಜೆ ಇದೆ. ಸೊ ಫುಲ್ ಇವತ್ತು ಎಂಜಾಯ್ ಮಾಡ್ತಾ ಇದ್ದಾಳೆ, ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ. ಬಟ್ ಏನಂದರೆ ನಮ್ಮ ಮನೆಯಲ್ಲಿ ಎನಿ ಟೈಮ್ ಬೆಳಗ್ಗೆ ಎದ್ದ ತಕ್ಷಣವೇ ಸಾಂಗ್ ಪ್ಲೇ ಮಾಡ್ತೀವಿ. ಸಾಂಗ್ ಪ್ಲೇ ಮಾಡಿದಾಗೆಲ್ಲ ಕೆಲವೊಂದು ಟೈಮಲ್ಲಿ ಇಂಟ್ರೆಸ್ಟಲ್ಲಿ ಡ್ಯಾನ್ಸ್ ಆಡ್ತಾಳೆ. ಸೊ ಇವಾಗ ನಾನೆಲ್ಲ ಆಲ್ಮೋಸ್ಟ್ ಎಲ್ಲ ಚಟ್ನಿ ಪಲ್ಯ ಎಲ್ಲ ಮಾಡಿದ್ಮೇಲೆ ಗುಡಿಸಿ ಹೊರಿಸ್ಬಿಟ್ಟು ಆಚೆಗಡೆಲ್ಲ ನೀರು ಹಾಕಿದಾಯಿತು. ಇವಾಗ ನಾನು ದೋಸೆಗೆ ಹಾಕೋದಕ್ಕೆ ತವ ಇಟ್ಟಿದ್ದೀನಿ. ಸೊ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ, ಸ್ನಾನ ಮಾಡಿಕೊಂಡು ದೀಪ ಹಚ್ಚಿದ್ದಾರೆ. ಸೊ ಇವತ್ತು ನೆನ್ನೆ ಶುಕ್ರವಾರ ಆಗಿರೋದ್ರಿಂದ ನೆನ್ನೆ ಎಲ್ಲ ಪೂಜೆ ಮಾಡಿದ್ವಿ. ಇವತ್ತು ವಾರ ಆಗಿರೋದ್ರಿಂದ ಸೊ ಬರೀ ದೀಪ ಹಚ್ತೀವಿ ಅಷ್ಟೇ, ಹೂವು ಏನು ಚೇಂಜ್ ಮಾಡಲ್ಲ. ಸೊ ನೆನ್ನೆ ಪೂಜೆ ಮಾಡಿದ್ವಲ್ಲ ಅದಕ್ಕೆ ಇವತ್ತು ಬರೀ ದೀಪ ಹಚ್ಕೊಳ್ತೀವಿ ಅಷ್ಟೇ. ಸೊ ಇವಾಗ ಹಸ್ಬೆಂಡು ಪೂಜೆ ಮಾಡ್ಕೊಳ್ತಾರೆ. ಸೊ ನಾನು ಬಾಕಿದೆಲ್ಲ ಮಾಡಿದಾಯಿತು, ಗುಡಿಸಿ ಹೊರಿಸಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇನ್ನು ದೋಸೆ ಹಾಕಿಬಿಟ್ಟು ಮಕ್ಕಳಿಗೆಲ್ಲ ಹಾಕ್ಕೊಟ್ರೆ ಸೊ ನಂದು ಇವತ್ತು ಅಡುಗೆ ಮನೆ ಕೆಲಸ ಎಲ್ಲ ಮುಗ್ದಂಗೆ. ಬಟ್ ನಾನು ಆವಾಗಲೇ ಸಿಂಕಲ್ಲಿರುವಂಥ ಪಾತ್ರೆ ಎಲ್ಲ ತೊಳೆದು ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇವಾಗ ದೋಸೆ ಒಂದು ಹಾಕಬೇಕು. ಇವಾಗ ನಾನು ತವನ ಕಾಯೋದಕ್ಕಿಟ್ಟೆ. ಸೊ ತವ ಕಾದಿದೆ. ಇವಾಗ ನಾನು ಎಣ್ಣೆನ ಹಾಕಿಬಿಟ್ಟು ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತವ ಯಾವತ್ತೂ ಅಷ್ಟೇ ನಾವು ದೋಸೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಏನೇ ಒಂದು ತವನಲ್ಲಿ ಮಾಡುವಾಗ ನಾವು ಚೆನ್ನಾಗಿ ಅಂಚು ಅಂದರೆ ತವ ಕಾದಿರಬೇಕು, ಕಾದಿದ್ರೇ ಅವಾಗೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಇಟ್ಟು ಸಹ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು.
reconnection from separate sections, 'cause we could meet in the middle with no ಸೊ ನಾವು sense of ಕರೆಕ್ಟಾಗಿ direction. ಮೆಜರ್ಮೆಂಟ್ ಪ್ರಕಾರ ಹಾಕಿದರೆ ಕರೆಕ್ಟಾಗಿ ದೋಸೆ ಪರ್ಫೆಕ್ಟಾಗಿ ಬರುತ್ತೆ, ಕಿತ್ತೋಗೋದು ಇಲ್ಲ. ಈಗ ನೀವು ಅಕ್ಕಿ ಜಾಸ್ತಿ, ಈಗ ಫಾರ್ ಎಕ್ಸಾಂಪಲ್ ಅಕ್ಕಿ ಹಾಕಿರ್ತಾರೆ, ಅಕ್ಕಿ ತಟ್ಟನಂಗೆ ನೀವು ಉದ್ದಿನಬೇಳೆ ಹಾಕಬೇಕು. ಈಗ ಎಕ್ಸಾಂಪಲ್ 3 ಗ್ಲಾಸ್ ಅಕ್ಕಿ ಹಾಕಿದರೆ ಅರ್ಧ ಗ್ಲಾಸು ಇಲ್ಲ 1/4 ಗ್ಲಾಸ್ ಅಷ್ಟು ನೀವು ಉದ್ದಿನಬೇಳೆ ಹಾಕಬೇಕಾಗುತ್ತೆ. ಉದ್ದಿನಬೇಳೆ ಜಾಸ್ತಿ ಹಾಕ್ಬಿಟ್ರೆ ಸೊ ನಿಮಗೆ ದೋಸೆ ಕಿತ್ತೋಗೋ ಸಾಧ್ಯತೆ ಇರುತ್ತೆ. ಸೊ ನೀವು ನೋಡಿಕೊಂಡು ಮೆಜರ್ಮೆಂಟಲ್ಲಿ ಅಳತೆ ಮಾಡಿ ಹಾಕಿ ಪರ್ಫೆಕ್ಟಾಗಿ ದೋಸೆನೂ ಸಹ ಗರಮ್ ಆಗಿ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ದೋಸೆ ಹಾಕ್ತಾ ಇದ್ದೀನಿ. ಇಲ್ಲಿ ಇಬ್ಬರು ನೋಡಿ ಆಟ ಆಡ್ತಾ ಇದ್ದಾರೆ, ಓಡಿ ಬರ್ತಾ ಇದ್ದಾರೆ, ರನ್ನಿಂಗ್ ರೇಸ್ ಆಡ್ತಾ ಇದ್ದಾರೆ. ಬಟ್ ನಾನು ಅವ್ರು ಆಡೋದನ್ನು ತೋರಿಸ್ಬೇಕು, ಬಟ್ ಅವ್ರ ಕೂಗಾಟ ತುಂಬಾ ಇತ್ತು. ಬಟ್ ಸಾಂಗ್ ಪ್ಲೇ ಮಾಡಿರೋದ್ರಿಂದ ನಾನು ಅದನ್ನು ಸ್ವಲ್ಪ ಮ್ಯೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕೂಗಾಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಸೊ ಈಗ ನಾನು ಮತ್ತೆ ಒಂದು ಕಡೆ ದೋಸೆ ಹಾಕ್ತಾ ಇದ್ದೀನಿ. ಸೊ ನೆನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಿರೋದ್ರಿಂದ ಇವತ್ತು ನನಗೆ ಸ್ವಲ್ಪ ಫ್ರೀ ಆಗಿದೆ. ಬಟ್ ಇವತ್ತೇನೋ ನಾನು ಕಡಲೆಪುರಿ ಒಗ್ಗರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೆಲಸ ಇದೆ, ಆದಷ್ಟು ನಾನು ಶೇರ್ ಮಾಡ್ತೀನಿ. ಅದನ್ನು ಸಹ ವಿಡಿಯೋನ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ನಾನು ವಿಡಿಯೋ ಮಾಡೋಂಥ ವ್ಲಾಗ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತಿದೆಯೇನೋ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನೀವು ಇನ್ನು ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೇ ಇದ್ರೂ ನಾನು ಕಾಮೆಂಟ್ ಸೆಕ್ಷನಲ್ಲಿ ನೀವು ಮೆಸೇಜ್ ಮಾಡಿದ್ರೆ ಅದ್ರ ಪ್ರಕಾರ ನಾನು ಫಾಲೋ ಮಾಡ್ಕೊಳ್ತೀನಿ. ಸೊ ನೋಡಿ ಚೆನ್ನಾಗಿ ಸಾಫ್ಟಾಗಿ ಗರಿಗರಿಯಾಗಿ ದೋಸೆ ರೆಡಿ ಆಯಿತು. ಒಂದು ಸ್ವಲ್ಪನೇ ಕಿತ್ತೋಗ್ದೇನೆ. ಈಗ ನಂದು ಫೈನಲಿ ದೋಸೆ ಎಲ್ಲ ಹಾಕಿದ್ದಾಯಿತು. ಇನ್ನು ನಮ್ಮ ಮನೆಯವ್ರು ಬಂದಾಗ ಇನ್ನೂ ಬಿಸಿ ಹಾಕ್ಕೊಡ್ತೀನಿ. ಅವ್ರಿಗೆ ಡಬ್ಬಿಗೆಲ್ಲ ಕಟ್ಟಬೇಕಿತ್ತಲ್ವ, ಅದಕ್ಕೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರು ಬಂದಾಗ ನಾನು ಬಿಸಿ ಹಾಕ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಬ್ಬರು ಆಟ ಆಡ್ತಾ ಇದ್ದಾರೆ. ಕೆಲವೊಂದು ಟೈಮಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಕೆಲವೊಂದು ಟೈಮಲ್ಲಿ ಆಡೋದೇ ಇಲ್ಲ. ಸೊ ನನ್ನ ಮಗಳು ಮನೇಲಿ ಇದ್ರಂತೂ ನನ್ನ ಮಗ ನನ್ನ ಅಂದರೆ ಏನೇ ಕೆಲಸ ಮಾಡ್ತೀನಿ ಅಂದ್ರೂ ಅದಕ್ಕೆಲ್ಲ ನನಗೆ ಪರ್ಮಿಷನ್ ಇರುತ್ತೆ. ಕೆಲವೊಂದು ಟೈಮಲ್ಲಂತೂ ಏನೂ ಮಾಡೋದಕ್ಕೆ ಬಿಡೋದೇ ಇಲ್ಲ. ಸೊ ನನ್ನ ಮಗಳಿದ್ರೆ ಆಟ ಆಡ್ಕೊಂಡು ಇರ್ತಾನೆ, ಇಲ್ಲ ಅಂದರೆ ನನ್ನ ಗೋಲಿಗೆ ಕೊಡೋದು ಜಾಸ್ತಿ. ಇವಾಗ ಹಸ್ಬೆಂಡು ಸಹ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾನೀಗ ಸಿಂಪಲಾಗಿ ರಂಗೋಲಿ ಬಿಟ್ಟು ಇವಾಗ ಹೂವು ಇಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಕೆಲವೊಂದು ಟೈಮಲ್ಲಿ ಬಿಡ್ತೀನಿ, ಕೆಲವೊಂದು ಟೈಮಲ್ಲಿ ನನ್ನ ಮಕ್ಕಳಂತೂ ಎಷ್ಟೇ ರಂಗೋಲಿ ಬಿಟ್ಟರು ಅದೆಲ್ಲ ಒರ್ಸೋದು ಮಾಡೋದು ನೋಡಿ ಆಗಲೇ ಬಾಗ್ಲ ಹತ್ರ ಬಂದಿದ್ದಾರೆ. ಹೂವನ್ನೆಲ್ಲ ತೊಗೊಳೋದು, ಅದನ್ನೆಲ್ಲ ಪುಡಿ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ನನಗೆ ಬೇಜಾರಾಗಿಬಿಡುತ್ತೆ. ರಂಗೋಲಿ ಹಾಕೋದು ಹೂವೆಲ್ಲ ಹಾಕಿ ಇಲ್ಲ ಈ ಥರ ಹಾಳು ಮಾಡ್ತಾರಲ್ಲ, ಅದೇ ಒಂದು ಬೇಜಾರು ನನಗೆ. ಸೊ ಇವಾಗ ರಂಗೋಲಿನ ಬಿಟ್ಟು ಬಾಗಿಲಿಗೆಲ್ಲ ಹೂವು ಇಟ್ಟಾಯಿತು. ಸೊ ಇವಾಗ ನಾನು ಹಸ್ಬೆಂಡು ಸಹ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಮತ್ತೆ ನಾನು ದೋಸೆನ ಹಾಕ್ತಾಯಿದ್ದೀನಿ. ಸೊ ಬಿಸಿ ದೋಸೆ ರೆಡಿ ಆಯಿತು. ಸೊ ನನ್ನ ಮಗ ಬರ್ತಾ ಇದ್ದಾನೆ ನೋಡಿ, ಟಿಫನ್ ಬೇಕು ಅಂತ. ಬಟ್ ಏನಪ್ಪ ಅಂದರೆ ನನಗೆ ಮಕ್ಕಳಿಗೆ ಊಟ ತಿನ್ನಿಸ್ಬೇಕು ಅದೆಲ್ಲ ಟೆನ್ಷನ್ ಏನಿಲ್ಲ, ಅವರೇ ತಿಂತಾರೆ. ಬೇಕು ಅಂದರೆ ಕೇಳಿ ಹಾಕಿಸ್ಕೊಳ್ಳೋ ತಿಂತಾರೆ. ಸೊ ಈಗ ನನ್ನ ಮಗ ಬಂದಿದ್ದಾನೆ ದೋಸೆ ಹಾಕ್ತಾರದು ನೋಡಿ, ಅದಕ್ಕೆ ಅವ್ನಿಗೆ ಇವಾಗ ಹಾಕ್ಕೊಡ್ತಾ ಇದ್ದೀನಿ. ಪೂಜೆ ಆದಮೇಲೆ ಹಾಕ್ಕೊಡ್ತೀನಿ ಅಂದೆ, ಬಟ್ ಅವ್ನು ಏನಿಲ್ಲ ಅದು ಬೇಕೇ ಅಂದರೆ ಬೇಕೇ ಬೇಕು. ಸೊ ಇವಾಗ ನಾನು ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಸೊ ನನ್ನ ಮಗಳು ಇನ್ನೂ ಆಟ ಆಡ್ತಾ ಇದ್ದಾಳೆ. ಬಾ ಅಂದರೆ ಅಪ್ಪನ ಪೂಜೆ ಆಗಲಿ ಆಮೇಲೆ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ಇವಾಗ ನನ್ನ ಮಗ ತಿಂತಾ ಇದ್ದಾನೆ ನೋಡಿ, ಆಲೂಗಡ್ಡೆನೇ ತಿಂದು ಖಾಲಿ ಮಾಡ್ತಾನೆ. ದೋಸೆ ಎಲ್ಲ ಹಾಗೆ ಇರುತ್ತೆ.
ಚಟ್ನಿ ಇದ್ದರೆ ಚಟ್ನಿ ತಿನ್ನೋದು, ಆ ಪಲ್ಯಗಳಿದ್ರೆ ಪಲ್ಯಗಳು ಖಾಲಿ ಮಾಡೋದು, ಈ ಥರ ಮಾಡೋದು ಜಾಸ್ತಿ. ಸೊ ನನ್ನ ಮಗಳಂತೂ ಹೇಳಿದ ಮಾತಂತೂ ಸ್ವಲ್ಪನೂ ಕೇಳೋದೇ ಇಲ್ಲ. ಅವಳಂತೆಯೇ ಆಗಬೇಕು. ಬಟ್ ನಾನು ನಮ್ಮ ಪಪ್ಪನ ಜೊತೆ ತಿಂತೀನಿ ಅಂದರೆ ಪಪ್ಪನ ಜೊತೆ ತಿಂತೀನಿ ಅಂತಾನೆ, ಅಂದರೆ ಹಠ ಅಂದರೆ ಹಠ. ಈಗ ಅವ್ರ ಪಪ್ಪನ ಜೊತೆನೇ ಅವಳು ಕೂತ್ಕೊಂಡು ಊಟ ಮಾಡ್ತಾಳೆ. ಸೊ ಫೈನಲಿ ಪೂಜೆ ನಮ್ಮನೆ ಹೀಗಿತ್ತು. ಸೊ ನೆನ್ನೆನೇ ಎಲ್ಲ ಪೂಜೆ ಎಲ್ಲ ಮಾಡಿದ್ವಲ್ಲ, ಅದೇ ಇದಕ್ಕೆ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಸೊ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ತಾಗೆ ಕೂತು ಇವಾಗ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಟಿಫನ್ ತಿಂತಾಯಿದ್ದಾರೆ. ಸೊ ನಮ್ಮ ಮನೆಯವ್ರಿಗೆ ಆಫೀಸ್ ಡ್ಯೂಟಿ ಬಂದು 10:30 ಅಲ್ವಾ. ಸೊ 10:30 ಆಗಿರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಎಲ್ಲ ಇರುತ್ತೆ ಮಾಡೋದಕ್ಕೆ. ಏನು ಬೆಳಗ್ಗೆ ಬೇಗನೆ ಎದ್ದು ಟಿಫನ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಸೊ ಲಿಕ್ಕಿ ಟೈಮ್ ಬಂದು 9 o'clock ಇರೋದ್ರಿಂದ ಸೊ ಆವಾಗ ಲೇಟ್ ಆಗುತ್ತೆ. ಬಟ್ ಲಿಕ್ಕಿಗೆ ರಜೆ ಇದ್ದಾಗ ನಾನು ಸ್ವಲ್ಪ ನಿಧಾನಕ್ಕೆ ಎದ್ದು ಎಲ್ಲ ಕೆಲಸನೂ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ತೀನಿ. ಬಟ್ ಇವತ್ತು ಬೇಗನೆ ಎಲ್ಲ ಮುಗ್ದಿದೆ. ಈಗ ಟೈಮ್ ಬಂದು ಆಲ್ಮೋಸ್ಟ್ 9:15 ಆಗಿದೆ. ಅದು 1/4 ಗಂಟೆ ಫಾಸ್ಟ್ ಇದೆ ಅಷ್ಟೇ, ಇನ್ನೇನಿಲ್ಲ. ಫಾಸ್ಟಾಗಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಟೈಮ್ ಆಯಿತು, ಎಲ್ಲ ಟಿಫನ್ ಎಲ್ಲ ಮಾಡಿದ್ದಾಯಿತು. ಸೊ ಇವಾಗ ನಂದು ಇನ್ನೂ ಆಗಿಲ್ಲ, ನಾನು ಮಾಡಬೇಕು. ಸೊ ನಮ್ಮ ಮನೆಯವರೆಲ್ಲ ಮಾಡಿಕೊಂಡು ಅವರು ಸಹ ಡ್ಯೂಟಿಗೆ ಹೋದರು. ಇವಾಗ ನಾನು ಮಕ್ಕಳಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ನೆನಪಿದ್ದಾಗಲೇ ಹಾಕಬೇಕು. ಆಮೇಲೆ ಹಾಕೋಣ ಅಂತ ಮರ್ತೇ ಹೋಗ್ತೀನಿ. ಮತ್ತು ಆಮೇಲೆ ಅಯ್ಯೋ ನಾನು ಎಣ್ಣೆನೇ ಹಾಕಿಲ್ವಲ್ಲಪ್ಪ ಅಂತೇಳಿ ಈ ರೀತಿ ನೆನಪು ಮಾಡ್ಕೊಳ್ತೀನಿ. ಅದಕ್ಕೆ ನೆನಪಿದ್ದಾಗಲೇ ಹಾಕಿಬಿಟ್ರೆ ಅದೊಂದು ಕೆಲಸ ಆಗೋಗುತ್ತೆ. ಸೊ ಇವಾಗ ಮಕ್ಳಿಗೂ ಸಹ ಎಣ್ಣೆ ಹಾಕ್ತೀನಿ. ಇವಾಗ ಎಣ್ಣೆ ಹಾಕಿದ್ರೆ ಅವರು ಆಟ ಆಡಿಕೊಂಡು ಹಿಂಗೆ ಎಂಜಾಯ್ ಮಾಡ್ತಿದ್ದಾಗ ಅದೇನಾಗುತ್ತೆ, ಸೊ ಚೆನ್ನಾಗಿ ಎಲ್ಲ ಎಣ್ಣೆ ಎಲ್ಲ ಕುಡಿಯುತ್ತೆ. ಇಲ್ಲ ನಾವು ಮಲಸುವಾಗ ಹಾಕ್ತೀವಿ ಅಂದರೆ ಎಲ್ಲ ಬಟ್ಟೆಗೆ ಮೆತ್ಕೊಳ್ಳುತ್ತೆ. ಆವಾಗ ಎಣ್ಣೆ ಹಾಕಿದೆಲ್ಲ ವ್ಯರ್ಥ ಆಗುತ್ತೆ. ಅದಕ್ಕೇ ನಾನು ಅವ್ರು ಆಟ ಆಡ್ತಿದ್ದಾಗಲೇ ಎಣ್ಣೆನ ಹಾಕಿಬಿಡ್ತೀನಿ. ಅವಾಗೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಕುಡಿಯುತ್ತೆ. ಸೊ ಇಬ್ರಿಗೂ ಸಹ ನಾನು ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಯಾವಾಗಲೂ ನನ್ನ ಮಗುಂಗೆ ಮಧ್ಯದಲ್ಲಿ ಹಾಕ್ತೀನಿ. ಲಿಕ್ಕಿಗೆ ಮಾತ್ರ ಅವ್ರು ಸ್ಕೂಲ್ಗೆ ಹೋಗ್ತಾಳಲ್ವ, ಕೆಲವೊಂದು ಟೈಮಲ್ಲಿ ಹಾಕ್ತೀನಿ, ಕೆಲವೊಂದು ಟೈಮಲ್ಲಿ ಅರ್ಲೆನೇ ಮಾತ್ರ ಯಾವಾಗಲೂ ಶನಿವಾರ ಹಾಕೋದು. ರಜೆ ಇರುತ್ತಲ್ವ 2 ದಿನ ತಲೆ ಚೆನ್ನಾಗಿದಾಗಲಿ ಅಂತ ಹೇಳಿ. ಸೊ ಬಾಕಿ ಟೈಮಲ್ಲೆಲ್ಲ ನಾನು ಅವಳಿಗೆ ಕೊಬ್ಬರಿ ಎಣ್ಣೆನಂತೂ ಅಪ್ಲೈ ಮಾಡ್ತೀನಿ. ಯಾವತ್ತೂ ನಾನು ಅವಳನ್ನ ತಲೆಗೆ ಹಾಗೆ ಫ್ರೀಯಾಗಿ ಬಿಡೋಕ್ಕೆ ಹೋಗೋಲ್ಲ. ಇವಾಗ ಸ್ವಲ್ಪ ಬುರುಡೆ ಆಗಿರೋದ್ರಿಂದ ಎಲ್ಲ ಕೂದಲೆಲ್ಲ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಗ ಕೂದಲು ಚೆನ್ನಾಗಿ ಬರಲಿ ಅಂತೇಳಿ ರೆಗ್ಯುಲರಾಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ತೀನಿ ಅವಳಿಗೆ. ಸೊ ನನ್ನ ಮಗಳನ್ನ ಮೇಲ್ಗಡೆ ಕುಂಡಿಸಿದ್ದೀನಿ ಅಂತೇಳಿ ಇವನು ಹಠ ಮಾಡ್ತಾವೆ ನೋಡಿ, ನಾನು ಮೇಲೆ ಬರಬೇಕು ಅಂತ. ಅವಳು ಏನು ಮಾಡ್ತಾಳೆ, ಇವನು ಅದೇ ಮಾಡಬೇಕು. ಅವಳನ್ನೇನಾದರೂ ಮುದ್ದು ಮಾಡೋದಕ್ಕೆ ಹೋದರೆ ಇವನು ಮುದ್ದು ಮಾಡಬೇಕು. ಸೊ ಈ ಥರ ನನ್ನ ಮಕ್ಕಳು. ಓಕೆ, ಇವಾಗ ಮತ್ತೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸಹ ತಿಂಡಿ ಎಲ್ಲ ತಿಂದು ಇವಾಗ ನಾನು ಸ್ವಲ್ಪ ಹೊತ್ತು ಎಡಿಟಿಂಗ್ ಕೆಲಸ ಇತ್ತು. ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಪೂರಿ ಉಂಡೆ ಮಾಡ್ತಾಯಿದ್ದೀನಿ. ಪೂರಿ ಉಂಡೆ ಯಾವ ಖುಷಿಗೆ ಅಂತ ನೀವು ಕೇಳೋದಾದರೆ, ಸೊ ಖುಷಿಗೆ ಆ ಥರ ಏನಿಲ್ಲ, ಬಟ್ ಶಿನ್ನಿಗೆ ಮಾಡಬೇಕು. ಸ್ವಲ್ಪ ಕಡಲೆಪುರಿ ಉಳಿದಿತ್ತಲ್ವ, ಅದಕ್ಕೇ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೇನೆ. ಸೊ ಬಟ್ ನಾನು ಪೂರಿ ಉಂಡೆ ಮಾಡೋಕ್ಕೋಗಿ ಎಂಥ ಅವಸ್ಥೆ ಆಗಿದೆ ಅಂತ ಸೊ ನೀವು ವಿಡಿಯೋ ಕೊನೆ ತನಕ ನೋಡಿ. ಇದೇನಾಗಿದೆ ಅಂದರೆ, ನಾನು ನಮ್ಮ ಮಗನಿಗೆ ಅಂಗನವಾಡಿಯಿಂದ ಬೆಲ್ಲ ಕೊಡ್ತಾರೆ. ಸೊ ಅದರಿಂದ ನಾನು ಇವತ್ತು ಪೂರಿ ಉಂಡೆನ ಮಾಡ್ತಾಯಿದ್ದೀನಿ. ಯಾವತ್ತೂ ಮಾಡಿರಲಿಲ್ಲ, ನೋಡೋಣ ಇತ್ತಲ್ವ, ಅದಕ್ಕೆ ಇದರಿಂದನೇ ಮಾಡೋಣ ಅಂತ ಹೇಳಿ. ನೋಡೋದಕ್ಕೆ ಮಾತ್ರ ಏನು ಸಖತ್ತಾಗಿತ್ತು ಗೊತ್ತಾ. ಬಟ್ ಈಗ ಆಗೋದು, ಬಟ್ ನನಗಂತೂ ನಾನು ಮಾಡಿದ ಎಫೆಕ್ಟ್ ಎಲ್ಲ ವೇಸ್ಟ್ ಆಯ್ತಲ್ಲಪ್ಪ ಅನ್ನೋಂಗಾಯಿತು. ಇವಾಗ ನಾನು ಅದನ್ನು ಪಾಕ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಸೋಸ್ಕೊಳ್ತಾ ಇದ್ದೀನಿ ಜಾಲ್ರಿನಲ್ಲಿ. ಯಾಕೆಂತ ಅಂದರೆ ತುಂಬಾ ಒಂದು ಕಡ್ಡಿ ಕಸಗಳು ಮತ್ತು ಕಲ್ಗಳು ಇರುತ್ತೆ ಕೆಲವೊಂದು ಇದರಲ್ಲಿ. ಅದಕ್ಕೇ ನಾನು ಈ ರೀತಿ ಸೋಸಿ ಮಾಡ್ತೀನಿ ಯಾವಾಗ್ಲೂ. ಈ ರೀತಿ ಸೋಸಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಏಕೆಂತಂದರೆ ಯಾವುದರಲ್ಲಿ ಕಸ ಕಡ್ಡಿಗಳಾಗಿರ್ಬೋದು, ಸಣ್ಣ ಕಲ್ಲುಗಳು ಎಲ್ಲ ಇರುತ್ತೆ. ಆದಷ್ಟು ನೀವು ಈ ರೀತಿ ಮಾಡಿ, ಓಕೆನಾ. ನೋಡಿ ತುಂಬಾ ಕಸ ಇದೆ. ಸೊ ಇವಾಗ ನಾನು ಮತ್ತೆ ಅದೇ ಬಾಣಲೆನ ಒಂದ್ಸತಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದೇ ಬಾಣಲೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಯಾಕೆಂದರೆ ಈ ಬಾಣಲೆನಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೇ ಸ್ವಲ್ಪ ಅಗಲವಾಗಿರುವಂಥ ಬಾಣಲೆನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ನಾನು ಇದು ಸ್ವಲ್ಪ ಪಾಕ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಟ್ಲೀಸ್ಟ್ ಒಂದಲೆ ಪಾಕ ಅಂತ ಏನು ಹೇಳ್ತಾರೆ ನೋಡಿ, ಹಂಗೆ ಬರಬೇಕು, ಅಂಟಂಗಿರಬೇಕು. ಅವಾಗ ಪಾಕ ಪರ್ಫೆಕ್ಟಾಗಿ ಆಗುತ್ತೆ. ಆವಾಗ ಕಡಲೆಪುರಿ ಉಂಡೆ ಚೆನ್ನಾಗಾಗುತ್ತೆ. ಬಟ್ ನೋಡೋದಕ್ಕೆ ಮಾತ್ರ ಏನು ಕಲರ್ಫುಲ್ಲಾಗಿತ್ತು ಗೊತ್ತಾ. ನೋಡ್ತಾ ಇರ್ಬೋದು, ಆ ಪಾಕ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ನಿಜವಾಗ್ಲೂ ಬೇಜಾರಾಗೋಯ್ತು. ಏನಪ್ಪ ಈ ಥರ ಆಗೋಯ್ತಲ್ಲಪ್ಪ, ನಾನು ಎಫೆಕ್ಟ್ ಹಾಕಿದ್ದು ಎಲ್ಲ ಗ್ಯಾಸ್ ಎಲ್ಲ ವೇಸ್ಟ್ ಆಯಿತು, ಎನರ್ಜಿನೂ ವೇಸ್ಟ್ ಆಯಿತು. ತುಂಬ ಟೈಮ್ ತೊಗೊಂಡು ಮಾಡ್ತಾಯಿದ್ದೆ ನಾನು.
ಬಟ್ ಈಗ ಆಗೋದು ನೋಡಿ. ಕಡಲೆಪುರಿ ಹಾಕಿದ ತಕ್ಷಣ ಅದೇನು ಅಂಟ್ಕೊಳ್ತಾನೆ ಇಲ್ಲ. ಯಾಕೆ ಈ ಥರ ನೀರು ಬಿಡ್ಕೊಳ್ತಾ ಇದೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅಪ್ಪ ಇನ್ಮೇಲೆ ಅಂಗನವಾಡಿ ಬೆಲ್ಲ ಶವಾಸ ಸಾಕಪ್ಪ ಸಾಕು ಅನಿಸ್ಬಿಡ್ತು. ಬಟ್ ಇದೇನು ಗೊತ್ತಾ, ಪಾಯಸ ಮಾಡಿದ್ರೇ ಚೆನ್ನಾಗಿ ಬರೋದು. ಬಟ್ ಈ ರೀತಿ ನಾವು ಒಬ್ಬಟ್ಟು ಹೋಳ್ಗೆಗಳಿಗೆಲ್ಲ ಯೂಸ್ ಮಾಡೋಂಗೇ ಇಲ್ಲ. ಮಾಡಿದ್ರೆ ಈ ಥರ ಆಗುತ್ತೆ ನೋಡಿ ಹೆಂಗಾಯಿತು ಅಂತ. ಪಾಕ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಪಾಕ ಅಂತೂ ಪರ್ಫೆಕ್ಟಾಗಿ ಒಂದೆಲ್ಲ ಪಾಕ ಅಂತ ಏನು ಹೇಳ್ತಾರೆ ನೋಡಿ, ಆ ಥರ ಬಂದಿತ್ತು. ಇದ್ಯಾಕೆ ಈ ಥರ ಏನೇ ಮಾಡಿದ್ರೂ ಅದು ನೀರು ಬಿಡ್ಕೊತಾನೆ ಇತ್ತು. ಇದೆಲ್ಲ ಆಗದಿಲ್ದಿರೋ ಕೆಲಸ ಅಂತ ಹೇಳ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಆ ಪಾಕ ಏನಿದೆ ನೋಡಿ ಅದನ್ನು ಚೆಲ್ಬಿಟ್ಟು ಒಂದು ಪಾತ್ರೆಗೆ ಹಾಕಿಟ್ಟೆ. ನೋಡೋಣ ಗಟ್ಟಿ ಆದರೆ ತಿನ್ಬೋದೇನೋ, ಉಂಡೆ ಮಾಡೋಕ್ಕಾಗುತ್ತೇನೋ ಅಂತ ನಾನು ಟ್ರೈ ಮಾಡಿದೆ. ಬಟ್ ಅದು ಸಹ ಆಗಲಿಲ್ಲ. ಬಟ್ ತಿನ್ನೋದಕ್ಕೆ ಹೋದ್ರೆ ಒಂಥರ ಕಲ್ಲು ಒಂಥರ ಫುಲ್ಲು ಗಟ್ಟಿ. ತಿನ್ನೋದಕ್ಕಂತೂ ಆಗ್ತಾನೆ ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಮಾಡಿದ ಮೇಲೆ ನೆಕ್ಸ್ಟ್ ಟೈಮ್ ಗೊತ್ತಾಯ್ತಲ್ವ ಅದನ್ನು ಹಾಕಬೇಕು ಹಾಕಬಾರ್ದು ಅನ್ನೋದು. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ನನ್ನ ಮಗಳು ಏನಕ್ಕೋಸ್ಕರ ಮಾಡಿದ್ದೆ ಅಂತ ನೋಡಿ ನಾನು ಕಡಲೆಪುರಿ ಉಂಡೆ ಮಾಡಿದ ಕಾರಣ ಏನಪ್ಪ ಅಂದರೆ ಎರಡಕ್ಕೂ ನನ್ನ ಮಗಳು ಕೇಳ್ತಿದ್ಲು ಒಂದು ರೀಸನ್ನು. ಸೊ ನನ್ನ ಮಗಳು ಪ್ರೈಜ್ ತೊಗೊಂಡಿದ್ದಾಳೆ ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ, ಚೆನ್ನಾಗೇ ಮಾಡಿದ್ದಾಳೆ ಅಂತ ಹೇಳಿ ಒಂದು ಪ್ರೈಜ್ ತೊಗೊಂಡಿದ್ದಾಳೆ. ಅದು SBI ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿ ಅವ್ರ ಕಡೆಯಿಂದ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು. ಸೊ ಅವಳು ಗೆದ್ದಿದ್ದಾಳೆ ಅಂತ ಹೇಳಿ ಅವಳಿಗೆ ಪ್ರೈಜ್ ಕೊಟ್ಟಿದ್ದಾರೆ. ಸೊ ನನಗಂತೂ ಫುಲ್ ಖುಷಿ ಆಯಿತು. ಸೊ ನನ್ನ ಮಗಳು ಪ್ರೈಜ್ ತೊಗೊಂಡಿದ್ದಾಳಲ್ಲಪ್ಪ ಅಂತ ತುಂಬಾ ಖುಷಿ ಆಯಿತು. ಓಕೆ, ಆ ಖುಷಿಗೆ ನಾನು ನಿನಗೆ ಪೂರಿ ಉಂಡೆ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಈಗ ಆಗೋದು ಬೇಜಾರಾಗೋಯ್ತು. ಓಕೆ ಬಿಡು, ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿದೆ. ಮಮ್ಮಿ ಪೂರಿ ಉಂಡೆ ಆಯ್ತಾ ಅಂತ ಕೇಳ್ತಾನೆ ಇದ್ಲು. ಸೊ ಈ ಥರ ಆಯಿತು ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿದ್ದು. ಸೊ ಇಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಸೊ ನನ್ನ ಮಗಳು ಪ್ರೈಜ್ ತೊಗೊಂಡಿದ್ದಾಳೆ ಅಂತ. ಹೀಗೇನೆ ನೀನು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು, ಆವಾಗ ನಿನಗೆ ಇದಕ್ಕಿಂತ ದೊಡ್ಡದೆಲ್ಲ ಕೊಡ್ತಾರೆ ಅಂತೇಳಿ ನಾನು ಅವಳಿಗೆ ಗೈಡ್ನೆಸ್ ಕೊಡ್ತಾ ಇದ್ದೆ. ಸೊ ಹ್ಯಾಪಿ, ತುಂಬಾ ಖುಷಿ ಆಯಿತು. ಸೊ ಇದನ್ನು ನಾನು ಗೀತಮ್ಮಂಗೆ ತೋರಿಸ್ಬೇಕು, ಅಮ್ಮಗೆ ತೋರಿಸ್ಬೇಕು, ಅಜ್ಜಿಗೆ ತೋರಿಸ್ಬೇಕಂತ ಈ ಥರ ಎಲ್ಲ ಖುಷಿ ಪಡೋಳು. ಬಟ್ ಎಲ್ಲರಿಗೂ ಫೋನ್ ಮಾಡಿ ನನಗೆ ಈ ಥರ ನನಗೆ ಪ್ರೈಜ್ ಸಿಕ್ಕಿದೆ, ನಾನು ಡ್ರಾಯಿಂಗಲ್ಲಿ ಫಸ್ಟ್ ಬಂದಿದ್ದೀನಿ ಅಂತೇಳಿ ಈ ರೀತಿಯೆಲ್ಲ ಅವಳಿಗೆ ಒಂಥರ ಅಪ್ರಿಷಿಯೇಟ್ ಆಗ್ತಾಯಿತ್ತು. ಪಪ್ಪಂಗೆ ಫೋನ್ ಮಾಡು, ಪಪ್ಪಂಗೆ ವಿಡಿಯೋ ಕಾಲ್ ಮಾಡು ಅಂತ ಎಲ್ಲ ಈ ರೀತಿ ಎಲ್ಲ ಫೋರ್ಸ್ ಮಾಡ್ತಿಲ್ಲ ನೋಡಿ. ಅವಳ ಖುಷಿ ಅವಳಿಗೆ ತಡೆಯೋಕ್ಕಾಗ್ತಾಯಿಲ್ಲ. ಬಟ್ ನನಗಂತೂ ಇದ್ದಿದ್ದು ಖುಷಿ ಅಂತಲೇ ಹೇಳ್ಬೋದು. ಬಟ್ ನನಗೆ ಸೊ ಹ್ಯಾಪಿ. ಸೊ ಇವಾಗ ಮೆಸೇಜ್ ಬಂತು, ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತೇಳಿ ನಾನು ಸಹ ಈ ಥರ ಎಲ್ಲ ಮಾಡು ಅಂತ ಎಲ್ಲ ಗೈಡ್ನೆಸ್ ಕೊಟ್ಟೆ. ಕಲರಿಂಗ್ ಹೊರಗಡೆ ಎಲ್ಲ ಬರಬಾರ್ದು, ಒಳಗಡೆನೇ ಇರಬೇಕು, ಆವಾಗಲೇ ಪ್ರೆಸೆಂಟೇಷನ್ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಥರದ್ದು ಗೈಡ್ನೆಸ್ ಕೊಟ್ಟಿದ್ದೆ. ಸೊ ತುಂಬಾ ಖುಷಿ ಆಯಿತು. ನಾಟಕ ಆಡೋದ್ರಲ್ಲಿ ನಂಬರ್ 1 ನೋಡಿ. ಅವ್ರ ಪಪ್ಪನ ಬ್ಯಾಗಲ್ಲಿ ಏನು ಹುಡುಕ್ತಾ ಇದ್ದಾಳೆ ಗೊತ್ತಾ. ಸೊ ಅವರು ಪಪ್ಪ ಫೋನ್ ಮಾಡಿದರು, ಈ ಥರ ಬಟ್ಟೆ ನನಗೆ ಕಾಲ್ ಮಾಡಿದರು, ಈ ಥರ ಬಟ್ಟೆ ತೊಗೊಂಡಿದ್ದೀನಿ ಚೆನ್ನಾಗಿದೆಯೇನು ಅಂತ ಹೇಳಿ ವಾಟ್ಸಪ್ ಮಾಡಿದರು. ಸೊ ಇಷ್ಟ ಆಯಿತು, ಅದಕ್ಕೆ ತನ್ನಿ ಅಂತ ಹೇಳಿದ್ದೆ. ಸೊ ಅದನ್ನು ತೋರಿಸಿದ್ನಲ್ವ, ಅದಕ್ಕೆ ಬಂದಿದ್ದ ತಕ್ಷಣ ಬ್ಯಾಗ್ನ ಚೆಕ್ ಮಾಡ್ತಾ ಇದ್ದಾಳೆ ಇಲ್ಲಿ ಅಂತ. ಅವ್ರ ಪಪ್ಪ ಗೊತ್ತವಳು ಬಂದಿದ್ದ ತಕ್ಷಣ ಕೇಳ್ತಾಳೆ ಅಂತ ಹೇಳಿ ಅವ್ರು ಏನು ಮಾಡಿದ್ದಾರೆ, ಬ್ಯಾಗಲ್ಲಿ ಸೊ ಎತ್ತಿಟ್ಬಿಟ್ಟಿದ್ದಾರೆ, ಇಟ್ಬಿಟ್ಟಿದ್ದಾರೆ ಅವಳು ಗೊತ್ತಿಲ್ಲದೆ ಇರೋ ಥರ. ತಾನೆ ಫ್ರಿಜ್ಜಲ್ಲಿ ಯಾರು ಇಡ್ತಾರೇನೋ. ಎತ್ಕೋ, ಬುದ್ಧಿವಂತ ನೀನು. ಹೋಗಿ ಸಿಂಕೋಗಿ ಹಾಕೋ ಹೋಗು. ಎಲ್ಲ ನಾನು ಹಾಕ್ತೀನಿ ಬೈ ಕಡೆ, ಅದೆಲ್ಲ ಮುಟ್ಕೊಡ್ದು. ಹೋಗಿ ಸಿಂಕೋಗಿ ಹಾಕೋಗಿ ಮುದ್ದು. ಹಾಕು, ನೀಟಾಗಿ ಹಾಕು. ವೆರಿ ಗುಡ್. ಇಲ್ವಾ? ಪಪ್ಪ ಬರಲಿರಿ ನೋಡೋಣ. ಏನು ಹೇಳಿತ್ತು ಪಪ್ಪ, ಏನು ತರ್ತೀನಿ ಅಂದಿತ್ತು? ಇನ್ನು ಬಟ್ಟೆ ತೋರ್ಸೋ ತನಕ ಬಿಡಲ್ಲ ನನ್ನ ಮಗಳು. ಪಪ್ಪ ಎಲ್ಲ ಔಷಧಿ ಇಟ್ಟಿರ್ಬೇಕು ನೋಡಿ, ನಿಮ್ಮ ಬ್ಯಾಗ್ ಓಪನ್ ಮಾಡ್ತಿದ್ದಾಳೆ.
ಬಂದರೆ ಹೊಡಿಸ್ಕೊಳ್ತೀಯ. ಜಿಪ್ಪಾಕು ಬ್ಯಾಗ್ದು ಶಿನಿ. ಓ ಉಡುಪಿಟ. ವಾವ್ ವಾವ್ ಲವ್ಲಿ. ಎಲ್ಲ ಇದನ್ನು ಕೊಟ್ಟಿದ್ದಾರೆ ಹ್ಯಾಂಗರ್. ವಾವ್ ಸೂಪರ್. ಎಲ್ಲ ಫುಲ್ ತೋರಿಸಿ ಹಿಂಗೆ ಇಟ್ಕೊಂಡು. ಫ್ರಂಟಲ್ಲಿ ತೋರಿಸು ಫಸ್ಟು, ಫುಲ್ ಔಟ್ಫಿಟ್ ತೋರಿಸು ಎಲ್ಲ. ಅಲ್ಲಿ ಔಟ್ಫಿಟ್ ಹೆಂಗಿದೆ ನಿಂಗೆ ಅದೆಲ್ಲ ತರ್ತಾರ, ಹಂಗೆಲ್ಲ ಕೊಡಲ್ಲ ಅದು. ಹಿಡ್ಕೊ ನಿಂಗೆ ಹಾಕೋ ನೋಡೋಣ, ಹಾಕೋ ಹಂಗೆ ನೋಡೋಣ. ನಿಧಾನ ನಿಧಾನ, ಯಾಕೆ ಗೊತ್ತಿಲ್ಲ, ನಾನು ಕಸ ಗುಡಿಸೋಣ ಹಾಗೆ ಗಲೀಜು ಮಾಡಿದ್ನಲ್ಲ ಅಂತೇಳಿ ಪರ್ಕೆ ತಗೊಡೋಣ ಅಂತ ಅಂದೆ. ನೋಡ್ಬಿಟ್ಲು ನೋಡು ನಿನ್ನ ಮಗಳು. ಏನು ಅನ್ಕೊಂಡಿದ್ಯಾ? ಸ್ವಲ್ಪ ದೊಡ್ಡ ಸೈಜ್ ತರಬೇಕಲ್ವಾ? ಹಾಕಿ ನೋಡು ಗೊತ್ತಾಗುತ್ತೆ. ಯಾವಾಗಲೂ ಅಷ್ಟೇ ಅವಳಿಗೆ ಅಂತ ಬಟ್ಟೆ ತಂದಾಗೆಲ್ಲ ಅವಳಿಗೆ ವೇರ್ ಮಾಡಿ ಆವಾಗಲೇ ಚೆಕ್ ಮಾಡ್ತಾರೆ ಪರ್ಫೆಕ್ಟಾಗಿದೆಯಾ ಏನು ಎತ್ತ ಅಂತ. ಯಾವಾಗಲೂ ಅಷ್ಟೇ ಮಗಳಿಗೆ ತುಂಬಾ ಕೇರ್ ಮಾಡ್ತಾರೆ. ಒಂದು ಬಟ್ಟೆ ತರೋದಾಗಲಿ ಎಲ್ಲ ಪ್ರತಿಯೊಂದೂ ಅಷ್ಟೇ. ಸೊ ಇವಾಗ ನೋಡ್ತಾ ಇರ್ಬೋದು ಅವ್ಳಿಗೆ ಆಗುತ್ತಾ ಏನು ಅಂತ ಎಲ್ಲ ಅವರೇ ಚೆಕ್ ಮಾಡ್ತಾ ಇದ್ದಾರೆ. ಅದಾಕಡಂಗಿಲ್ಲ ಚಿನ್ನ ಅಷ್ಟೇ. ಜಸ್ಟ್ ಏನವ ಏನು ಸರಿ ನಿನಗೆ ತಂದಿರೋ ಸುಮ್ಮನೆ ಕರಿಯ ತಾಳ್ಚಿನ ಇಲ್ಲ ಇನ್ನೊಂಚೂರು ಲೂಜ್ ತರದ. ಇಲ್ಲಿ ನೋಡು ಕರೆಕ್ಟಾಗಿ ನೋಡೋಣ ಚಿನ್ನ ಎಲ್ಲ ಔಟ್ಫಿಟ್ ಕರೆಕ್ಟಾಗಿ ತೋರಿಸಿ. ಇದು ಕೋಟ್ ಇದೆ, ಸೊ ಒಳಗಡೆ ಈ ಥರ ಟಾಪ್ ಇದೆ. ಸೊ ಕ್ಯೂಟ್. ಎಲ್ಲ ಕರೆಕ್ಟಾಗಿ ನಿಂತ್ಕೊ. ಸೊ ಪ್ಯಾಂಟ್ ತುಂಬ ಚೆನ್ನಾಗಿದೆ. ಕರೆಕ್ಟಾಗಿದ್ಯಾ? ಆಮೇಲೆ ಟೈಟ್ ಆಗ್ತಿರಿ ಬೇರೆ ಕೊಡ್ಬೇಕಾಯ್ತೈತೆ. ಅದಕ್ಕೆ ಹೇಳ್ತಾ ಇರೋದು. ಇಲ್ಲ ಇನ್ನೊಂದು ಸೈಡ್ ಲೂಸ್ ತಗೊಂಡ್ರೆ ತಗೋತೀನಿ. ಇನ್ನು ಮಂಡೆ ಇನ್ನೊಂದಿನ ತಗೋತೀನಿ. ಇಲ್ಲಾಂದ್ರೆ ಒಂದ್ಸಲ 2 ಸಲ ಹಾಕಂದ್ರೆ ಬೇರೆ ಕೊಟ್ಬಿಡ್ಬೇಕಾಗತ್ತ ಅಷ್ಟೇ. ಅವಾಗ ಅದೇ ಬೇಕಾ? ಓಕೆ ಶೋರ್, ಅದೇ ಇರಲಿ ಬಿಡಪ್ಪ, ಆಯ್ತು.